ಕಷ್ಟ ಅರ್ಥ ಆಗ್ತಿದೆ ನನಗೆ. ಎಷ್ಟು ಬೇಗ ಬಿಟ್ಟರು ಸಾಕಂತನ ಆ ಥರ ಏನಿಲ್ಲಲ್ಲ. ಅದಕ್ಕೆ ಒಬ್ಳಿ ಜನರನ್ನು ಲೈಕ್ ಮಾಡ್ಬೇಕಂತ, ಹಾಗಾಗಿ ಒಂದು ದೊಡ್ಡ ಚಪ್ಪಾಳೆ ಎಲ್ರು ಕರೋಡ್ಪತಿ ಆಗ್ಬೇಕಾ? ಯಾರಲ್ಲಿ ಈ ಸಾಲ್ ಮಾತ್ರ ಆದ್ರೆ ಸಾಕು. ಈ ಒಂದು ಸೈಡಲ್ಲಿ ಅವರು ಎಲ್ಲರೂ ಆಗ್ಬೇಕಾ? ಎಲ್ಲರೂ ಆಗ್ಬೇಕಂದ್ರೆ ಒಂದು ಕಂಡೀಷನ್. ಆರ್ ಯು ರೆಡಿ? ರೆಡಿ 1 2 3 ಅಂತ ಹೇಳ್ತೀನಿ. ಅವಾಗ ಎಲ್ಲರೂ ಚಪ್ಪಾಳೆ ಹೊಡೆದ್ರೆ ಎಲ್ಲರೂ ಕರೋಡ್ಪತಿ ಆಗ್ಬೋದು. ರೆಡಿ 1 2 3 ಎಷ್ಟೊತ್ತು ಮಾತಾಡ್ಲಿ ನಾನು? 2 ಅವರ್ ಮಾತಾಡ್ಲ? 2 ಅವರ್ ಮಾತಾಡಿದ್ರೆ 2 ಸಾಲ ಮಾತಾಡ್ತೇವೆ. ಹಾಗಾಗಿ ನನ್ನ ಒಂದು ಅದ್ಭುತವಾದ ಅನುಭವನ ಒಂದು 8 to 10 minutes ಅಲ್ಲಿ ಶೇರ್ ಮಾಡ್ಲಾ? ವಿತ್ ಯುವರ್ ಪರ್ಮಿಷನ್ಸ್. ಎಲ್ಲರೂ ಹೇಳ್ಬೇಕು, ಕೋಪಲ್ಲ ಹೇಳಿ, ಖುಷಿ ಇಲ್ಲ ಹೇಳಿ. ಯಾರು ಹೇಳಿ? ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ರವೀಂದ್ರ ಅಂತೇಳಿ, ಮೂಲತಃ ಮೈಸೂರು. ಎಜುಕೇಶನ್ ಮುಗಿದ ನಂತರ ಎಲ್ಲರ ಆಲೋಚನೆಗಳು ಏನಿರ್ತವೆ? ಜಾಬ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಒಂದು ಸ್ಯಾಲ್ರಿ ಬಂದ್ರೆ ಮನೆನ ಚೆನ್ನಾಗಿ ನಡೆಸಬಹುದು ಅಂತ. ಆಮೇಲೆ ಅವಾಗ್ಲೇ ಹೇಳಿದ್ವಿ ಎಲ್ಲರೂ ಮಾತಾಡೋದ್ರಿಂದ. ಕರೆಕ್ಟಾ? ಎಜುಕೇಶನ್ ಮುಗಿದ ತಕ್ಷಣ ಎಲ್ಲರೂ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಒಂದ್ ಜಾಬ್ ಸೇರ್ಕೋಬೇಕಪ್ಪ, ಒಂದ್ ಸ್ಯಾಲ್ರಿ ಬರುತ್ತೆ ಅಂತ. ಬಟ್ ನನ್ನ ಆಲೋಚನೆ ಹಂಗಿರ್ಲಿಲ್ಲ. ನನ್ನ ಆಲೋಚನೆ ಏನಂತ ಹೇಳಿದ್ರೆ, ನಾನ್ ಜಾಬ್ ಮಾಡಬಾರ್ದು, ನನ್ನ ಜೀವನ ಬದಲಾಯಿಸ್ಕೊಳ್ಳುವಂತ ಏನಾದ್ರೂ ಒಂದು ದೊಡ್ಡ ಕೆಲಸ ಮಾಡ್ಬೇಕು, ನನಗೆ ತಿಂಗಳ ಒಂದು 5 ರಿಂದ 10 ಲಕ್ಷ ಇನ್ಕಮ್ ಬರಬೇಕು, ಆ ತರದ್ ಏನಾದ್ರೂ ಒಂದು ಆಪರ್ಚುನಿಟಿ ಬೇಕಂತ ಹೇಳಿ ನಾನು ಮೈಸೂರಲ್ಲಿ ನನ್ನ ಎಜುಕೇಶನ್ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದೆ. ಓಕೆ, ಬ್ಯಾಂಗ್ಳೂರಿಗೆ ಬಂದ ತಕ್ಷಣ 5 ಲಕ್ಷ 10 ಲಕ್ಷ ಸ್ಯಾಲರಿ ಬರ್ಬೇಕಂದ್ರೆ ಅಥವಾ ಹಣ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಬಿಸ್ನೆಸ್ ಮಾಡ್ಬೇಕು. ಬಿಸ್ನೆಸ್ ಮಾಡ್ಬೇಕಂದ್ರೆ ಏನ್ ಬೇಕು? ಬಂಡವಾಳ ಬೇಕು. ಕರೆಕ್ಟಾ? ನಮ್ಮ ಸಮಸ್ಯೆನೇ ಅದು. ಯಾವುದು ನಮ್ಮ ಸಮಸ್ಯೆ? ಯಾವುದು? ನಮ್ಮ ಬಾಡಿ ಇರುವಂತ ಎಲ್ಲಾ ನ್ಯೂಟ್ರಿಷನ್ಸ್, ವಿಟಮಿನ್ಸ್ ಗಳು ಎಲ್ಲ ಪರ್ಫೆಕ್ಟ್ ಆಗಿದೆ. ಬಟ್ ಒಂದೇ ಒಂದು ವಿಟಮಿನ್ ಪ್ರಾಬ್ಲಮ್ ಇದೆ. ಯಾವ್ದು? ಹಲೋ, ಯಾವ್ದದು? ನನ್ನ ಹತ್ರ ಹಣ ಅಂತೂ ಇರ್ಲಿಲ್ಲ. ಓಕೆ, ನಾನು ಒಂದ್ಸರಿ ನಮ್ಮ ಅಪ್ಪನವ್ರು ಕೇಳಿದೆ, ಅಪ್ಪ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ, ಒಂದು 10 ಲಕ್ಷ ಕೊಟ್ಟರೆ ಯಾವ್ದಾದ್ರು ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ತೀನಿ ಅಂತ. ಅವ್ರು ಹೇಳಿದ್ರು, ನೀನಂದ್ರೆ ಎಷ್ಟು ಕಾಲಿದೆ ಅಂತ ಹೇಳಿದ್ರು. 2 ಕಾಲಿದೆಪ್ಪ ಅಂದ್ರೆ, ಒಂದು ಮರಿತೀನಿ ಅವಾಗ ನೀನ್ ನನ್ನ ಜೊತೆ ಬಂದು ಅಗ್ರಿಕಲ್ಚರ್ ಮಾಡ್ಬೋದು ಅಂತ ಹೇಳಿದ್ರು. ಓಕೆ, ಸೊ ನನಗೆ ಅಗ್ರಿಕಲ್ಚರ್ ಮಾಡಕ್ಕೆ ನಮ್ಮ ಹತ್ರ ದೊಡ್ಡ ಜಮೀನೇನು ಇರ್ಲಿಲ್ಲ. ಅಗ್ರಿಕಲ್ಚರ್ ಮಾಡೋದ್ರ ಬಗ್ಗೆ ನನಗೆ ತುಂಬಾ ಆಸಕ್ತಿ ಇತ್ತು. ಹಲೋ, ವ್ಯವಸಾಯ ಮಾಡೋದ್ರ ಬಗ್ಗೆ ನನಗೆ ತುಂಬಾ ಆಸಕ್ತಿ ಇತ್ತು. ಬಟ್ ಇರೋದು 2 ಎಕರೆಯಲ್ಲಿ ಏನ್ ಅಗ್ರಿಕಲ್ಚರ್ ಮಾಡ್ಲಿ? ಅದರಲ್ಲಿ 1 ಎಕರೆ ಗದ್ದೆ, 1 ಎಕರೆ ಹೊಲ. ಗೊತ್ತಾಗುತ್ತೆ ನಿಮ್ಗೆ? ಗದ್ದೆ ಹೊಲ ಅಂದ್ರೆ, ಗದ್ದೆ ಅಂದ್ರೆ ನೀರಾವರಿ ಇರೋದು, ಹೊಲ ಅಂದ್ರೆ ಮಳೆ ಬಂದಾಗ ಮಾತ್ರ ಬೆಳೆಯನ್ನ ಬೆಳೆಯೋದಕ್ಕೆ ಅವಕಾಶ ಇರುವಂತದ್ದು ಅಲ್ಲಿ. ಓಕೆ, ಆಲ್ರೆಡಿ 20-25 ಇಯರ್ಸ್ ಇಂದ ನಮ್ ಡ್ಯಾಡಿ, ನಮ್ಮ ಅಣ್ಣಂದ್ರ ಇಬ್ರು ಅಗ್ರಿಕಲ್ಚರ್ ಮಾಡ್ತಿದ್ದಾರೆ. ನಮ್ ಮುತ್ತಾತನಿಗೆ ಒಂದು 50 ಎಕರೆ ಜಮೀನು ಇತ್ತು. ಆದ್ರೆ ನಮ್ಮ ಅಪ್ಪನಿಗೆ 4 ಎಕರೆ ಇದೆ. ಯಾಕೆ? ನಮ್ ಮುತ್ತಾತ ಸುಮ್ಮನೆ ಇರ್ಬೇಕಾನೆ. 50 ಎಕರೆ ಇದೆ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಒಂದೊಂದು ಡಜನ್ ಮಾಡ್ತಿದ್ರು. ಎಷ್ಟು ಜನ? 1 ಡಜನ್ ಮಕ್ಕಳು. 50 ಎಕರೆ ಏನಾಯ್ತು? ಎಲ್ಲ ಭಾಗ ಆಗಿ ಎಷ್ಟು ಎಕರೆ ಬಂದಿದ್ದೀವಿ ಈಗ? 4 ಎಕರೆ. ನಮ್ ಡ್ಯಾಡಿ ಗೊತ್ತಾಗಿಸ್ಬೇಕು 3 ಜನ ಹೋಗಿ ಅವರೊಂದು 1/2 ಡಜನ್ ಮಾಡಿದ್ರೆ 1/2 ಎಕರೆ. ಸಾರಿ, ಸುಮ್ಮನೆ. ಓಕೆ, ಸೊ ನನ್ನ ಪಾಯಿಂಟ್ ಅದಂತ ಹೇಳಿದ್ರೆ, ಸೊ ದೊಡ್ಡದಾಗಿ ಜಮೀನ್ ಇಲ್ಲ, ನೀರಾವರಿ ಇಲ್ಲ, ಅಲ್ಲಿ ನಾನು ಮಾಡಕ್ಕಾಗಲ್ಲ, ಅದನ್ನ ಬೆಳೆಯಕ್ಕಾಗಲ್ಲ ಅಂತ ಗೊತ್ತಾಯ್ತು. ಇದು ಒಂದು ನನ್ನ ಜೀವನದಲ್ಲಿ ನಾನು ಕಣ್ಣಾರೆ ನೋಡಿದಂತ ನಿಜ ಸಂಗತಿಗಳು. ಓಕೆ, ಇದರಲ್ಲಿ ನಾನು ಡೆವಲಪ್ ಆಗಕ್ಕೆ ಎಲ್ಲಿ ಸಾಧ್ಯ ಇದೆ? ಆಲ್ರೆಡಿ ಡ್ಯಾಡಿ, ಅಣ್ಣಂದ್ರೆಲ್ಲ 20-25 ವರ್ಷ 20-25 ವರ್ಷ ಅಗ್ರಿಕಲ್ಚರ್ ನ ಮಾಡಿದರೆ. ಈಗಲೂ ಕೂಡ ಆರ್ಥಿಕ ಸಮಸ್ಯೆಗಳು ಇನ್ನೂ ಬಗೆಹರಿದಿಲ್ಲ. ಆಮೇಲೆ ಒಂದು ಕಡೆ, 2ನೇ ಕಡೆ ಇನ್ನೊಂದೇನಂದ್ರೆ, ಅವಾಗ ನಂದು ಡ್ರೀಮ್ ಏನಿತ್ತು, ದೊಡ್ಡ ಎಜುಕೇಶನ್ ಮಾಡ್ಬೇಕು. ಅವಾಗ್ಲೇ ನಮ್ಮ ಭಾನು ಸರ್ ಹೇಳಿದ್ರು, ರಾಘವೇಂದ್ರ ಸರ್, ಚೆನ್ನಾಗಿ ಓದಿದ್ರೆ, ಒಳ್ಳೆ ಎಜುಕೇಶನ್ ಮಾಡಿದ್ರೆ ಒಳ್ಳೆ ಕಂಪನಿಲಿ ಜಾಬ್ ತಗೋಬಹುದು. ಒಳ್ಳೆ ಕಂಪನಿಲಿ ಒಳ್ಳೆ ಜಾಬ್ ಸಿಕ್ಕಿದ್ರೆ ಒಳ್ಳೆ ಸ್ಯಾಲ್ರಿ ಬರುತ್ತೆ. ಒಳ್ಳೆ ಸ್ಯಾಲ್ರಿ ಬಂದ್ರೆ ಒಂದು ಒಳ್ಳೆ ಹುಡುಗಿ ಮಾಡಿ ಮದುವೆ ಆಗಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೋದು ಅಂತ. ಸೊ ನನ್ನ ಎಜುಕೇಶನ್ ತುಂಬಾ ಚೆನ್ನಾಗೇನೋ ನಡೀತಿತ್ತು. ಅವಾಗ ಗೊತ್ತಲ್ಲ, ಎಜುಕೇಶನ್ ಮಾಡ್ಬೇಕಂದ್ರೆ ಏನ್ ಬೇಕು? ಮತ್ತೆ ಎಲ್ಲ ಬೇಕು, ಅದೇ ಬೇಕು. ಯಾವ್ದು ಬೇಕು? ದುಡ್ಡು
ದುಡ್ಡೇ ಬೇಕು ಅದಕ್ಕೂ. ಓಕೆ, ಅವಾಗ ಏನ್ ಹೇಳಿದ್ರು, ಅವಾಗ ಅಗೇನ್ ಕೇಳ್ದೆ ಡ್ಯಾಡಿಗೆ, ಎಜುಕೇಶನ್ ಆದ್ರೂ ಕಂಟಿನ್ಯೂ ಮಾಡ್ತೀನಿ. ನೋಡಪ್ಪ, ನನ್ನ ಹತ್ರ ಇಲ್ಲ ದುಡ್ಡು. ಓಕೆ, ಬಂದ್ರ ಅಗ್ರಿಕಲ್ಚರ್ ಮಾಡು, ಇಲ್ಲ ಅಂದ್ರೆ ನಿನ್ನ ಇಷ್ಟ, ಏನ್ ಮಾಡ್ತೀಯ ಮಾಡು ಅಂತ. ನಾನು ಎಜುಕೇಶನ್ ಅಲ್ಲಿಗೆ ಸ್ಟಾಪ್ ಆಯ್ತು. ಅದಾದ್ಮೇಲೆ ಜಸ್ಟ್ ITA ಮಾತ್ರ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದೆ, ಇಲ್ಲಿ 5 ಲಕ್ಷ 10 ಲಕ್ಷ ದುಡಿಬೇಕು ಅನ್ನೋ ಕನಸಿದೆ, ಡ್ರೀಮ್ ಇದೆ, ಆಲೋಚನೆ ಇದೆ. ಬಟ್ ಆದಿ ಬೇಕಲ್ಲ, ಐಡಿಯಾ ಬೇಕಲ್ಲ, ವ್ಯವಸ್ಥೆಗಳು ಬೇಕಲ್ಲ. ಹೌದಂತೀರ ಇಲ್ಲ ಅಂತೀರ? ಕರೆಕ್ಟ್. ಅವಾಗ ಅನಿವಾರ್ಯವಾಗಿ ಜಾಬ್ ಸೇರ್ಕೊಂಡೆ. ಸುಮಾರು 14 ವರ್ಷ ಜಾಬ್ ಮಾಡಿದ್ದೀನಿ. ಎಷ್ಟು ವರ್ಷ? ನಾನು ಯಾಕೆ ಅದನ್ನ 14 ವರ್ಷ ಅನ್ನೋದು ನನಗೆ ತುಂಬಾ ದೊಡ್ಡ ಸಮಯ. ಏನಂತೀರಾ? ಹಲೋ, 14 ವರ್ಷ ಅನ್ನೋದು ತುಂಬಾ ದೊಡ್ಡ ಸಮಯ. ಯಾಕಂದ್ರೆ ನಾವೇನಾದ್ರೂ ಆಮೇಲೆ ತರ ಒಂದು 300-400 ವರ್ಷ ಬದುಕ್ತೀವ? ಇಲ್ಲ, ನಾವು ಬದುಕದೇ ಎಷ್ಟಪ್ಪ, ಒಂದು 70ರಿಂದ 80 ವರ್ಷ ಬದುಕ್ತೀವಿ. ಈಗ ನಮ್ಮ ಕಂಪನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅಟ್ಲೀಸ್ಟ್ ಎಲ್ಲ ಅಟ್ಟು 95 ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರೆ ಈಗ ಒಂದು 100 ವರ್ಷ ಬದುಕ್ತೀವಿ. ನಾವು ಬರೋದಿಲ್ಲ. ಈಗ ನನಗೆ ಭಯ ಇಲ್ಲ, ಯಾಕಂದ್ರೆ ನಾನು 100 ವರ್ಷ ಖಂಡಿತ ಬದುಕ್ತೀನಿ. ಸೆಂಚುರಿ ಹೊಡಿತೀನಿ ನಾನು. ಯಾಕೆಂದ್ರೆ ನಮ್ಮ ಹತ್ರ ಅಂತ ಅದ್ಭುತವಾದ ಪ್ರಾಡಕ್ಟ್ಸ್ ಗಳು ಇದಾವೆ. ಓಕೆ, ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಹಾಗಾಗಿ ಏನಾದ್ರೂ ಮಾಡ್ಬೇಕಂದಾಗ ಅದಕ್ಕೆ ಎಜುಕೇಶನ್ ಕೂಡ ಡ್ರಾಪ್ ಔಟ್ ಆಯ್ತು. ಇಲ್ಲಿ ಬಂದು 14 ವರ್ಷ ಜಾಬ್ ಮಾಡಿದೆ. 14 ವರ್ಷ ಜಾಬ್ ಮಾಡಿದ ನಂತರ ಒಂದು ಏರ್ಪೋರ್ಟ್ ಅಂತ ಇದೆ, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕೇಳಿದ್ರಾ? ಹಲೋ, ಅಲ್ಲಿ ಒಂದು 5 ಎಕರೆ ಜಮೀನ್ ತಗೊಂಡೆ. 14 ವರ್ಷ ಜಾಬ್ ಮಾಡಿ ಒಂದು ಬೆನ್ಸ್ ಕಾರ್ ತಗೊಂಡೆ, ಒಂದು ಆಡಿ ತಗೊಂಡೆ, ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು 2 ಕೋಟಿ 3 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. ಒಂದ್ 2-3 ಸ್ವಂತ ಮನೆ ಎಲ್ಲ ಮಾಡಿದೆ. 14 ವರ್ಷ ಮಾಡಿ, 14 ವರ್ಷ ಕೆಲಸ ಮಾಡಿ. ಆಗಲ್ಲ ಇಷ್ಟೆಲ್ಲ ಎಲ್ಲಿ ಸರ್ ಮಾಡ್ತೀರ? 14 ವರ್ಷ ಜಾಬ್ ಮಾಡಿ ಇದೆಲ್ಲ ಮಾಡಂಗಿದ್ರೆ ಯಾರಾದ್ರೂ MILS ಬರ್ತಾರ? ಖಂಡಿತವಾಗ್ಲೂ ಬರಲ್ಲ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ನನಗೆ ಇದನ್ನೆಲ್ಲ ಮಾಡ್ಬೇಕು ಅನ್ನೋ ದೊಡ್ಡ ಆಲೋಚನೆಗಳು, ದೊಡ್ಡ ಕನಸುಗಳಿದ್ವು. ನಿಮಗಿದೆಯಾ ಇಲ್ವಾ? 100% ಇದೆ. ಯಾವಾಗ ಅಲ್ಲ ಆಗಲ್ಲ ಅಂತ ಗೊತ್ತಾಯ್ತು, ಅವಾಗ ದೇವ್ರ ಕೇಳ್ಕೊಳ್ತಾ ಇದ್ದೆ, ದೇವ್ರ ನನಗೆ ಒಂದೇ ಒಂದು ಅಪರ್ಚುನಿಟಿ, ನನಗೊಂದು ಒಳ್ಳೆ ಐಡಿಯಾ ಅಥವಾ ನನಗೆ ಸಪೋರ್ಟ್ ಮಾಡುವಂತ ಯಾರಾದ್ರೂ ಒಂದು ಒಳ್ಳೆ ಲೀಡರ್, ಒಬ್ಬ ಮೆಂಟರ್ನ ಕೊಡಪ್ಪ ಅಂತ ದೇವ್ರು ಕೇಳ್ಕೊತಾ ಇದೆ. ಅಂತ ಸಮಯದಲ್ಲಿ ಒಬ್ಬ ಗೋಲ್ಡನ್ ಪರ್ಸನ್, ಒಂದು ಗೋಲ್ಡನ್ ಆಪರ್ಚುನಿಟಿ ಜೊತೆ ಬಂದ್ರು. ಈಸ್ ನನ್ ಅದರ್ ದನ್ ಮಿಸ್ಟರ್ ರಾಜು ಚಂದ್ರನ್. ಸೊ ರಾಜು ಸರ್ ಬಂದು ಅಪರ್ಚುನಿಟಿ ತೋರಿಸಿದ್ರು. ಅಪರ್ಚುನಿಟಿ ನೋಡಿದ ತಕ್ಷಣ ನನಗೆ ಅಂಡರ್ಸ್ಟ್ಯಾಂಡ್ ಆಯ್ತು, ಖಂಡಿತವಾಗ್ಲೂ ಈ ಒಂದು ಬಿಸ್ನೆಸ್ ಅಲ್ಲಿ ಯಾರು ಬೇಕಾದ್ರೂ 0 ಇಂದ ಹೀರೋ ಆಗ್ಬೋದು. ಯಾರು ಬೇಕಾದ್ರೂ 0 ಇಂದ ಹೀರೋ ಆಗ್ಬೋದು. ಯಾಕೆ ಹೇಳಿ? ಈ ಬಿಸ್ನೆಸ್ ಅಲ್ಲಿ ಯಾವುದೇ ಕಂಡೀಷನ್ಸ್ ಗಳಿಲ್ಲ. ಏನಾದ್ರೂ ಕಂಡೀಷನ್ಸ್ ಗಳಿದಾವ? 10 ಲಕ್ಷ ಬಂಡವಾಳ ಹಾಕ್ಬೇಕಂತ ಯಾರಾದ್ರೂ ಹೇಳಿದಾರಾ? ಇಲ್ಲ. ಓಕೆ, 10 ಲಕ್ಷ ಬಂಡವಾಳ ಹಾಕಿಲ್ಲ ಅಂದ್ರೆ ಇಲ್ಲಿ EMI ಏನಾದ್ರು ಕಟ್ಟಬೇಕಾ? ಅದು ಇಲ್ಲ. ಓಕೆ, ಇಲ್ಲಿ ಯಾರಾದ್ರೂ ಕೆಲಸಗಾರ ಇಟ್ಕೊಂಡು ಸ್ಯಾಲರಿ ಏನಾದ್ರೂ ಕೊಡ್ಬೇಕಾ? ಏನೂ ಇಲ್ಲ. ಒಂದೇ ಒಂದು ಕಂಡೀಷನ್ಸ್ ಇದೆ. ಏನದು ಕಂಡೀಷನ್? ಏನಿರ್ಬೋದು ಕಂಡೀಷನ್? 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಯಾಕೆಂದ್ರೆ 18 ವರ್ಷ ಒಳಗಡೆ ಇರೋರಿಗೆ ಪಾನ್ ಕಾರ್ಡ್ ಇರಲ್ಲ, ಅವ್ರಿಗೆ ಇನ್ಕಮ್ ತೊಗೊಳಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. ಅದು ಒಂದೇ ಒಂದು ಕ್ವಾಲಿಫಿಕೇಶನ್ ಬಿಟ್ರೆ ಬೇರೆ ಯಾವುದೇ ಕ್ವಾಲಿಫಿಕೇಶನ್ ಇಲ್ಲದೆ ಈ ಬಿಸ್ನೆಸ್ ನ ಮಾಡ್ತಾ ಒಂದು ವಾರಕ್ಕೆ 2,10,000 ತಗೋಬಹುದು, ಮಂತ್ಲಿ 8,40,000 ತಗೋಬಹುದು ಅನ್ನೋದನ್ನ ರಾಜು ಸರ್ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ನನ್ನ ಅಕೌಂಟ್ ಅಲ್ಲಿ ಎಷ್ಟು ಕೋಟಿ ಇತ್ತು? 0 ಕೋಟಿ ಇದ್ರೆ ನಾನೇ ಬಂದಿದ್ದೆ. ಮಂತ್ ಎಂಡಲ್ಲಿ ಬೋಡಿ ತಿನ್ನಾಕೋ ದೊಡ್ಡ 30,000 ಸಂಬಳ ಇತ್ತು. ಎಷ್ಟು ಸಾವಿರ? 30,000 ಸಂಬಳ ಇತ್ತು. 30 ತೂತ್ಗಳು ಇರ್ತಿದ್ವು. ಒಂದು ಮುಚ್ಚಿದ್ರೆ ಒಂದು ಓಪನ್ ಆಗ್ತಿತ್ತು. ಕರೆಕ್ಟ್ 14 ವರ್ಷ ಇದೇ ಆಗಿದೆ. ಅವಾಗ ನನ್ನ ಅಕೌಂಟ್ 50 ರೂಪಾಯಿ ಇತ್ತು. 35,000ನ ಅರೇಂಜ್ ಮಾಡಿ 3 ID ಕ್ರಿಯೇಟ್ ಮಾಡ್ಕೊಂಡು ಈ ಒಂದು ಬಿಸ್ನೆಸ್ ನ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದೆ. ಯಾಕೆ ಸ್ಟಾರ್ಟ್ ಮಾಡಿದೆ ಇದನ್ನ? ನನ್ನ ಉದ್ದೇಶ ಏನಾಗಿತ್ತು, ಮೈಸೂರಿಂದ ಬ್ಯಾಂಗ್ಳೂರಿಗೆ ಬರ್ಬೇಕಾದ್ರೆ ಜೀವನ ಬದಲಾಯಿಸ್ಕೋಬೇಕು. ಓಕೆ, ಅಪ್ಪ ಅಮ್ಮನಿಗೆ ಬೆಸ್ಟ್ ಲೈಫ್ ಕೊಡ್ಬೇಕು. ಅಗ್ರಿಕಲ್ಚರ್ ಮಾಡ್ತಾ ಒಂದು 10 ಲಕ್ಷ ಸಾಲಕ್ಕೆ ಸಿಗಾಕೊಂಡಿದ್ದಾರೆ, ಅದರಿಂದ ಆಚೆ ತಗೊಂಡ್ ಬರ್ಬೇಕು. ನಾನು ಬೆಸ್ಟ್ ಲೈಫ್ ನ ಲೀಡ್ ಮಾಡ್ಬೇಕು. ಈ ತರ ಅದ್ಭುತವಾದ ಕಲರ್ಫುಲ್ ಡ್ರೀಮ್ಸ್ ಗಳಿದ್ವ ನನ್ನ ಜೀವನದಲ್ಲಿ ಚೆನ್ನಾಗಿರ್ಬೇಕಂತ. ಬಟ್ ಅವ್ ಯಾವ್ದು ಅಚೀವ್ ಮಾಡಕ್ ಆಗದಿದ್ದಾಗ ಈಗ ಒಂದ್ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ.
ಈಗ ಸಿಕ್ಕಿರೋ ಆಪರ್ಚುನಿಟಿನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಓಕೆ, ಹಾಗಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ನಂತರ ಹಂತವಾಗಿ ಕಲಿತಾ ಬಂದೆ ಈ ಬಿಸ್ನೆಸ್ಗೆ. ಇಲ್ಲಿ ಮೀಟಿಂಗ್ಸ್ ಎಲ್ಲ ಇರ್ತಿತ್ತು, ವಾರಕ್ಕೊಂದು ಮೀಟಿಂಗ್ ಇರುತ್ತೆ. ಅಟೆಂಡ್ ಮಾಡಕ್ ಕಷ್ಟ ಆಗುತ್ತಾ? ಇಲ್ಲ ಸರ್. ಜಾಬ್ ಎಷ್ಟು ದಿನಕ್ಕೆ ಒಂದ್ಸರಿ ಮಾಡ್ತೀವಿ, ಬೇಜಾರಾಗಲ್ವಾ? ಅದೇ ಮಾಡಿದ್ದೆ ಮಾಡಿದ್ರೆ ಬೇಜಾರು ಮಾಡ್ಕೊಂಡ್ರೆ ಸಂಬಳ ಯಾರು ಕೊಡ್ತಾರೆ? ಅಲ್ವೋ? ಈಗ ಮಾಡಿದ್ದೆ ಬಿಸ್ನೆಸ್ ಮಾಡ್ತಾರಲ್ಲ, ಅವ್ರಿಗೆ ಬೇಜಾರಾಗಲ್ವಾ? ಬೇಜಾರು ಮಾಡ್ಕೊಂಡ್ರೆ ಟರ್ನ್ ಓವರ್ ಎಲ್ಲಿಂದ ಆಗುತ್ತೆ, ಪ್ರಾಫಿಟ್ ಎಲ್ಲಿಂದ ಆಗುತ್ತೆ? ಸೊ ಮೈ ಡಿಯರ್ ಫ್ರೆಂಡ್, ಇಲ್ಲೂ ಅಷ್ಟೇ ವಾರ ಮೀಟಿಂಗ್ ಕರೀತಿದ್ರು, ನನಗೇನು ಬೇಜಾರಾಗ್ತಿರ್ಲಿಲ್ಲ. ಯಾಕೆ ಬೇಜಾರಾಗ್ತಿರ್ಲಿಲ್ಲ ಅಂತ ಹೇಳಿದ್ರೆ, ಜಾಬ್ ಮಾಡಬೇಕಾದ್ರೆ ಒಂದು ವರ್ಷಕ್ಕೆ ಒಂದೇ ಸರಿ ಇಂಕ್ರಿಮೆಂಟ್, ಒಂದ್ಸರಿ ಇಂಕ್ರಿಮೆಂಟ್, ಎವ್ರಿ ಮಂತ್ ಇಂಕ್ರಿಮೆಂಟ್ ಒಂದೇ ಸರಿ. ಕರೆಕ್ಟ್ ತಾನೆ? ಈಗ 30,000 ಸಂಬಳ ಅಂದ್ರೆ 32,000 ಎಷ್ಟು ತಿಂಗಳಿಗಾಗುತ್ತೆ? ಒಂದು ವರ್ಷ ಕಾಯ್ಬೇಕು. 10 ವರ್ಷ ಆದ್ಮೇಲೆ 2,000 ಇಂಕ್ರಿಮೆಂಟ್ ಅಂದ್ರೆ 10 20,000. ಜಾಯಿನ್ ಆದಾಗ 30,000. 10 ವರ್ಷ ಆದ್ಮೇಲೆ ಎಷ್ಟು ಸ್ಯಾಲ್ರಿ? 50,000 ಸ್ಯಾಲ್ರಿ. ಕರೆಕ್ಟಾ? 10 ವರ್ಷ ಜಾಬ್ ಮಾಡಿರೋರ್ನ ನಾವು ನೋಡಿದೀವಿ. ಇಲ್ಲಿ ಸ್ಯಾಲ್ರಿ 2,000 ಇಂಕ್ರಿಮೆಂಟ್ ಆಗಿದೆ. ಅಲ್ಲಿ ವಸ್ತುಗಳ ಬೆಲೆ ಇಂಕ್ರಿಮೆಂಟ್ ಆಗಿದೆಯಾ ಇಲ್ವಾ? ಸ್ಯಾಲ್ರಿ ಇಂಕ್ರಿಮೆಂಟ್ ಆಗಿದೆ, ವಸ್ತುಗಳ ಬೆಲೆ ಇಂಕ್ರಿಮೆಂಟ್ ಆಗಿದೆ. ಅಲ್ಲಿ ಬೆಳೆದಿದ್ದೆಲ್ಲಿ ನಾವು? ಅರ್ಥ ಆಗ್ತಿದೆಯಾ ಎಲ್ರಿಗೂ? ಹಲೋ, ಹಾ, ಈ ಡಿಫರೆನ್ಸ್ ನನಗೆ ಗೊತ್ತಾಯ್ತು. ಇಲ್ಲಿ ನಾವು ಎಂಪ್ಲಾಯ್ ಆಗಿದ್ದೀವಿ, ನಾನು ಒಬ್ಬನೇ ಕೆಲಸ ಮಾಡ್ತೀನಿ. ನಾನು ಒಬ್ಬನೇ ಏನ್ ಕೆಲಸ ಮಾಡ್ತೀನಿ? 2,000 3,000 ಇಂಕ್ರಿಮೆಂಟ್, ಇಯರ್ಲಿ ಇಂಕ್ರಿಮೆಂಟ್ ಕೊಡ್ತಾರೆ. ಇಲ್ಲೇನಾಗ್ತಿದ್ದೀನಿ, ನಾನು 35,000 ರೂಪಾಯಿ ಅರೇಂಜ್ ಮಾಡಿ ಪ್ರಾಡಕ್ಟ್ಸ್ ಗಳನ್ನ ತಗೊಳ್ಳೋದ್ರ ಮುಖಾಂತರ ನಾನು ಇಲ್ಲಿ ಎಂಪ್ಲಾಯ್ ಇಂದ ಎಂಟ್ರಪ್ರನರ್ ಆಗ್ತಿದ್ದೀನಿ. ಎಂಪ್ಲಾಯ್ಗೂ ಎಂಟ್ರಪ್ರನರ್ಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಸರ್? ನೋಡ್ರಿ ಸರ್, ಎಂಪ್ಲಾಯ್ಗೆ 2 ಕಣ್ಣಿದೆ, 2 ಕಿಡ್ನಿ ಇದೆ, ಒಂದೇ ಹಾರ್ಟ್ ಇದೆ, ಓಕೆ, 2 ಕಾಲು 2 ಕೈ ಇದೆ. ಯಾರಿಗೆ? ಎಂಪ್ಲಾಯ್ಗೆ. ನೋಡ್ರಿ ಸರ್, ಎಂಟ್ರಪ್ರನರ್ ರತನ್ ಟಾಟಾ, ನಾರಾಯಣ್ ಮೂರ್ತಿ, ಮುಖೇಶ್ ಅಂಬಾನಿ ಅವ್ರಿಗೆಲ್ಲ 500 ಕೋಟಿ 1,000 ಕೋಟಿ 5,000 ಕೋಟಿ ಎಲ್ಲ ಮಾಡಿದ್ದಾರೆ. ಅವ್ರಿಗೆ 4 ಕಣ್ಣಿದೆ, 4 ಕೈ ಇದೆ, 4 ತಲೆ ಇದೆ, 4 ಹಾರ್ಟ್ ಇದೆ, 4 ಕಿಡ್ನಿ ಇದೆ. ಹೌದಾ? ಈ ತರ ಏನಾರ ಇದೆಯಾ? ಮತ್ತೆ ಹೆಂಗ ಅವ್ರಿಗೆ 500 ಕೋಟಿ 1,000 ಕೋಟಿ ಬರುತ್ತೆ? ಇವ್ರಿಗೆ ಯಾಕೆ ಪಾಪ ಲೈಫ್ ಟೈಮ್ ವರ್ಕ್ ಮಾಡಿದ್ರೆ 1 ಕೋಟಿ ಮಾಡಕ್ಕಾಗಲ್ಲ, 2 ಕೋಟಿ ಮಾಡಕ್ಕಾಗಲ್ಲ? ಹಲೋ, ಅರ್ಥ ಆಗ್ತಿದ್ಯಾ? ಇವ್ರು ಎಂಪ್ಲಾಯ್ ಯಾಕೆ ಲೈಫ್ ಟೈಮ್ ಕೆಲಸ ಮಾಡಿದ್ರೆ 1 crore 2 crores ಮಾಡ್ತಾರೆ? ಎಂಟ್ರಪ್ರನರ್ ಹೆಂಗ 500 ಕೋಟಿ 1,000 ಕೋಟಿ ಮಾಡ್ತಾರೆ? ಎಂಪ್ಲಾಯಿ ಒಬ್ರೆ, ಎಂಟ್ರಪ್ರನರ್ ಕೆಳಗಡೆ 1,000 ಜನ, ಲಕ್ಷಾಂತರ ಜನ ಎಂಪ್ಲಾಯೀಸ್ ಇರ್ತಾರೆ. ಹಲೋ, 1,000 ಜನ ಎಂಪ್ಲಾಯ್ ಎಂಟ್ರಪ್ರನರ್ ಕೆಳಗಡೆ ಅಂದ್ರೆ ಬಿಸ್ನೆಸ್ ಮನ್ ಕೆಳಗಡೆ 1,000 ಜನ ಎಂಪ್ಲಾಯೀಸ್ ಡೈಲಿ 8 ಅವರ್ ಕೆಲಸ ಮಾಡಿದ್ರೆ ಎಷ್ಟಾಯ್ತು? 8,000 ವರ್ಕಿಂಗ್ ಅವರು. ಒಬ್ಬ ಮಾಡೋ ಕೆಲಸನ 1,000 ಜನ ಮಾಡಿದ್ರೆ ಅಲ್ಲಿಗೇನಾಗುತ್ತೆ? 1,000 ಟೈಮ್ಸ್ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ಮನ್ ಏನ್ ಮಾಡ್ತಾನೆ, ಎಲ್ರಿಗೂ ಸ್ಯಾಲರಿ ಕೊಟ್ಟು ಎಲ್ಲ ಎಂಪ್ಲಾಯೀಸ್ ಟೈಮ್ ನ ಪರ್ಚೇಸ್ ಮಾಡ್ತಾನೆ. ಹಲೋ, ಹೌದಂತೀರಿ ಇಲ್ಲ ಅಂತೀರಾ? ಅವಾಗ ಏನಾಗುತ್ತೆ ಅವನಿಗೆ? ಇವನಿಗೆ ಎಂಪ್ಲಾಯ್ಗೆ 40,000 ಮಂತ್ಲಿ, ಎಂಟ್ರಪ್ರನರ್ಗೆ 400 ಕೋಟಿ ಬರುತ್ತೆ. ಹೆಂಗ್ ಬರ್ತಾ ಇದೆ? ಇಟ್ ಇಸ್ ಎ ಪವರ್ ಆಫ್ ಟೀಮ್ ವರ್ಕ್. ಹಲೋ, ಬೇರೆ ಏನೋ 4 ಕಣ್ಣಿಲ್ಲ, 4 ಕೈ ಇಲ್ಲ, 4 ತಲೆ ಇಲ್ಲ. ಡಿಫ್ರೆನ್ಸ್ ಎಲ್ಲ ಆಗ್ತಿದೆ. ಇವ್ರ ಹತ್ರ ಟೀಮ್ ಇದೆ, ಇವ್ರ ಹತ್ರ ಟೀಮು ಇಲ್ಲ. ಈಗ ನಾವೇನ್ ಮಾಡ್ಬೇಕು ಸಕ್ಸಸ್ ಆಗ್ಬೇಕಂದ್ರೆ? ನಾವು ಟೀಮನ್ನೇ ಮಾಡ್ಬೇಕು. ಅರ್ಥ ಮಾಡ್ಕೊಳ್ಳಿ, ಹೊರಗಡೆ ಬಂಡವಾಳ ಹಾಕಿ ಸಾಮ್ರಾಜ್ಯ ಕಟ್ತಾರೆ. ನಾವು ಜಸ್ಟ್ 35,000 ಪ್ರಾಡಕ್ಟ್ಸ್ ತಗೊಳ್ಳೋದ್ರ ಮುಖಾಂತರ ನಾವು ಒಂದು ದೊಡ್ಡ ಟೀಮ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಗೋಲ್ಡನ್ ಆಪರ್ಚುನಿಟಿ ಮಾಡ್ಬೋದು. ಹಲೋ, ಹೆಂಡತಿ ರೀಸೆಂಟ್ ಆಗಿ ಮದುವೆ ಆಗಿರುತ್ತೆ, ಗಂಡ ಹೆಂಡತಿ ಪಲಾವ್ ಮಾಡಿರ್ತಾರೆ. ಏನ್ ಮಾಡಿರ್ತಾರೆ? ಹೆಂಡತಿ ಪಲಾವ್ ಮಾಡಿ, ಯಾಕೋ ಪಲಾವ್ ಅಲ್ಲಿ ಟೂತ್ ಪೇಸ್ಟ್ ಸ್ಮೆಲ್ ಬರ್ತಾ ಇರುತ್ತೆ.
ಯಾವ ಸ್ಮೆಲ್ ಬರ್ತಾ ಇರುತ್ತಾ? ಟೂತ್ ಪೇಸ್ಟ್ ಅಲ್ಲಿ ಟೂತ್ ಪೇಸ್ಟ್ ಸ್ಮೆಲ್ ಬರ್ತಾ ಇರುತ್ತೆ. ಗಂಡ ಕೇಳ್ತಾನೆ ಇದೇನು ಟೂತ್ ಪೇಸ್ಟ್ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ. ಅವಳು ಹೇಳ್ತಲ್ಲ ಇಲ್ಲ ಲೈಕ್ ಮನೆಯಲ್ಲಿ ಲವಂಗ ಪುದೀನ ಉಪ್ಪು ಎಲ್ಲ ಖಾಲಿ ಆಗಿತ್ತು, ಬೆಳಗ್ಗೆ ಅಡ್ವರ್ಟೈಸ್ಮೆಂಟ್ ನೋಡಿದೆ ಲವಂಗ ಪುದೀನ ಉಪ್ಪೆಲ್ಲ ಪೇಸ್ಟ್ ಆಗಿತ್ತು, ಅದಕ್ಕೆ ಪೇಸ್ಟ್ ಹಾಕಿ ಅರ್ಥ ಆಯ್ತು. ಸೊ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಜನಗಳು ಹೊರಗಡೆ ಪ್ರಾಡಕ್ಟ್ಸ್ ಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಐಶ್ವರ್ಯ ರೈ, ಅಮಿತಾಬ್ ಬಚ್ಚನ್, ವಿರಾಟ್ ಕೊಹ್ಲಿ, ಇವ್ರಿಗೆಲ್ಲರಿಗೂ ಒಂದೊಂದು ಪ್ರಾಡಕ್ಟ್ ಗೆ 150 ಕೋಟಿ 200 ಕೋಟಿ ಕೊಡ್ತಾರೆ. ಕರೆಕ್ಟಾ? ಲಕ್ಸ್ ಸೊಪ್ಪು ಅಥವಾ ಸಂತೂರ್ ಸೊಪ್ಪು ತಯಾರಾಗದ 4 ರೂಪಾಯಿಗೆ, ನಮ್ಗೆ ಕೊಡೋದು 40 ರೂಪಾಯಿಗೆ. ಕರೆಕ್ಟಾ? ಸೊ ಅದೇ ಪ್ರಾಡಕ್ಟ್ 1000 ಕೋಟಿ ಟರ್ನ್ ಓವರ್ ಆದ್ರೆ, ಆಲ್ರೆಡಿ ನೇಮನ್ ಸರ್ ಹೇಳಿರ್ತಾರೆ, 1000 ಕೋಟಿ ಟರ್ನ್ ಓವರ್ ಆದ್ರೆ ಏನಾಗುತ್ತೆ, 30% ಅಂದ್ರೆ 300 ಕೋಟಿ ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. 700 ಕೋಟಿ ಯಾರಿಗೆ ಹೋಗ್ತಿದೆ ಗೊತ್ತಾ? ಮಧ್ಯವರ್ತಿಗಳು ಮತ್ತೆ ಅಡ್ವರ್ಟೈಸ್ಮೆಂಟ್ ಗೆ ಹೋಗ್ತಾ ಇದೆ. ಬರ್ತಾರೆ ಯಾರು ಸಮಂತನ ಯಾರು ಏಕೀಕ ಪಡ್ಕೊಳ್ಳೋಣ ಬರ್ತಾರೆ. ನಿಮ್ಮ ಪೇಸ್ಟ್ ಅಲ್ಲಿ ಲವಂಗ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮ ಅಕೌಂಟ್ ಮಾತ್ರ ಹಣ ಅಂತೂ ಬರ್ತಾ ಇಲ್ಲ. ಹೌದಾ ಅಲ್ವಾ? ಸೊ ಅಂದ್ರೆ ಕಲರ್ಫುಲ್ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟು ಏನ್ ಮಾಡಿದಾರೆ, ಜನಗಳನ್ನೆಲ್ಲ ಅವ್ರು ಏನ್ ಮಾಡ್ತಾ ಇದಾರೆ, ಹೊರಗಡೆ ಅವ್ರ ಜನಗಳನ್ನೆಲ್ಲ ಅಟ್ರಾಕ್ಟ್ ಮಾಡಿ ಅವ್ರ ಶ್ರೀಮಂತರು ಮಾತ್ರ ಶ್ರೀಮಂತರಾಗ್ತಿದಾರೆ, ನಾವೆಲ್ಲ ಬಡವರಾಗಿ ಉಳ್ಕೊಂಡಿದೀವಿ. ಕರೆಕ್ಟಾ? ಈಗ ಒಂದು ಕಂಪನಿ ಏನ್ ಹೇಳ್ತಿದೆ ಗೊತ್ತಾ, ನೀವು ಬನ್ರಿ ಈ ಬಿಸ್ನೆಸ್ಗೆ, ಅವರು ಒಂದೊಂದು ಪ್ರಾಡಕ್ಟ್ಸ್ ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದಾರೆ. ನಾವು ಸುಮಾರು 140 ಪ್ರಾಡಕ್ಟ್ಸ್ ಗೆ, ನೀವು ಯಾವಾಗ 35,000 ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ತೀರೋ ಆನ್ ದ ಸ್ಪಾಟ್ 140 ಪ್ರಾಡಕ್ಟ್ಸ್ ಗೆ, ಅವ್ರ 4 ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಆದ್ರೆ ನೀವು 140 ಪ್ರಾಡಕ್ಟ್ಸ್ ಯು ಆರ್ ದ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ. ಈ ಪ್ರಾಡಕ್ಟ್ಸ್ ನ ಉಪಯೋಗಿಸಿ, ಈ ಪ್ರಾಡಕ್ಟ್ಸ್ ರಿಸಲ್ಟ್ ಏನಿದೆ ಅದು 100 ಜನಕ್ಕೆ ಹೇಳ್ಬೋದಾ? ಹೇಳಿದಾಗ ಒಂದು ತಂಡ ಕ್ರಿಯೇಟ್ ಆಗುತ್ತೆ. ಅದನ್ನೇ ನಾನು ಮಾಡಿದ್ದು. ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದೆ, ನನಗೆ ಗೊತ್ತಿರೋಂತ ಎಲ್ಲಾ ಸ್ನೇಹಿತರುಗಳು, ರಿಲೇಟಿವ್ಸ್, ನೇಬರ್ಸ್ ಎಲ್ರಿಗೂ ಒಂದು 100-150 ಜನಕ್ಕೆ ಈ ಪ್ರೆಸೆಂಟೇಷನ್ ಮತ್ತು ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದೆ. ಎಲ್ಲರೂ ಸ್ಟಾರ್ಟ್ ಮಾಡ್ಲಿಲ್ಲ, ಅದ್ರಲ್ಲಿ ಒಂದು 60ರಿಂದ 70 ಜನ ಸ್ಟಾರ್ಟ್ ಮಾಡಿದ್ರು. ನನ್ನ ಅಕೌಂಟ್ ಒಂದು 30-35 ಸಾವಿರ ರೂಪಾಯಿ ಬಂತು. ಆ ತರ ಜರ್ನಿ ಸ್ಟಾರ್ಟ್ ಆಗಿದ್ದು ಮೈ ಡಿಯರ್ ಫ್ರೆಂಡ್ಸ್. ಸ್ಪ್ಯಾನ್ ಆಫ್ ಮಂತ್ಸ್ ಅಲ್ಲೇ ಈ ಬಿಸ್ನೆಸ್ ನ ಪ್ರಾರಂಭ ಮಾಡಿ 5ನೇ ತಿಂಗಳಾಗೋಷ್ಟೊತ್ತಿಗೆ ಒಂದು ಮಂತ್ಲಿ ಇನ್ಕಮ್ 50,000 ಸ್ಟಾರ್ಟ್ ಆಯ್ತು. 9ನೇ ತಿಂಗಳಲ್ಲಿ ನನ್ನ ಒಂದು ವಾರದ ಇನ್ಕಮ್ 2,10,000 ಆಗಿದೆ. ಲೈಕ್ 30 ಲಕ್ಷ, 40 ಲಕ್ಷ, 50 ಲಕ್ಷ ಕಾರಲ್ಲಿ ಯಾರು ಓಡಾಡ್ತಾರೆ? ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು, ಪೊಲಿಟಿಷಿಯನ್ಗಳು ಓಡಾಡ್ತಾರೆ. ಕರೆಕ್ಟಾ? ಸೊ ನೀವ್ ಇವತ್ತು ನೋಡ್ರಿ 3ರಿಂದ 4 ವರ್ಷ ಯಾರು MI ಬಿಸ್ನೆಸ್ ಮಾಡಿರ್ತಾರಲ್ಲ, ಅವನು ಕೂಡ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಗಳು, ಬಿಸ್ನೆಸ್ ಮನ್ ಓಡಾಡುವಂತ ಲಕ್ಸುರಿ ಕಾರಲ್ಲಿ ಓಡಾಡ್ತಾರೆ. ನಮ್ಮ ಟಾಪ್ ಅಲ್ಲಿ ಇದಾರಲ್ಲ, ಇಲ್ಲಿ ಫ್ರಂಟ್ ರೋಲ್ ಇದಾರಲ್ಲ, ಆ ಎಲ್ಲ ಅಚೀವರ್ಸ್ಗೊಂದು ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು. ಯಾಕೆಂದ್ರೆ ನೀವು ಕೂಡ 3-4 ವರ್ಷ ಮಾಡಿದ್ರೆ ನೀವು ಒಬ್ಬ ಕಾರ್ ಅಚೀವರ್ ಆಗ್ಬೋದು. ಡ್ರೀಮ್ ಇದೆಯಾ ಕಾರ್ ತಗೋಬೇಕನ್ನೋದು? ನಾನು ಇದೇ ಬಿಸ್ನೆಸ್ ಮುಖಾಂತರ ಜಸ್ಟ್ 22 ಮಂತ್ಸ್ ಅಲ್ಲಿ ಸುಮಾರು 35 ಲಕ್ಷ ಬೆಲೆ ಬಾಳುವಂತ ಇನೋವಾ ಕ್ರಿಸ್ಟಾ ಕಾರನ್ನ ಪರ್ಚೇಸ್ ಮಾಡಿದೆ. ಆ ನಂತರ ಈ ಬಿಸ್ನೆಸ್ ನ ಕಮಿಟೆಡ್ ಆಗಿ, ಪ್ಯಾಷನೇಟೆಡ್ ಆಗಿ ಮಾಡ್ತಾ ಬಂದೆ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೇವಲ ಸ್ಪ್ಯಾನ್ ಆಫ್ 7 to 8 ಇಯರ್ಸ್ ಅಲ್ಲಿ ಈ ಬಿಸ್ನೆಸ್ ಮುಖಾಂತರ ಲೈಕ್ ಸ್ವಂತ ಮನೆ, ಸೈಟ್ಗಳು, ಬಿಫೋರ್ ಲಾಸ್ಟ್ ಇಯರ್ ಒಂದು ಸುಮಾರು 65 ಲಕ್ಷ ಬೆಲೆ ಬಾಳಂತ BMW ಕಾರ್ ಕೂಡ ತಗೊಂಡೆ. ಕರ್ನಾಟಕ ಕೂಡ ಕರೆಕ್ಟ್ ಆಗಿ ನೋಡಿದ್ದಂತ ವ್ಯಕ್ತಿ ಸುಮಾರು